ಹಲೋ ಫ್ರೆಂಡ್ಸ್, ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದು 4 ಸರಿ ತೊಳೆದಿಟ್ಕೊಂಡಿದ್ದೀನಿ. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತು, ಎಲ್ಲ ಔಷಧಿ ಹಾಕಿ ಬೆಳೆದಿರ್ತಾರೆ ಅಂತ ಒಂದು 4 ಸರಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಅದ್ರ ಜೊತೆ ನಾನು ಸೋಯಾ ಚಂಕ್ಸ್ ಹಾಕ್ತಾಯಿದ್ದೀನಿ, ಆಮೇಲೆ ಪೀಸ್ ಹಾಕ್ತಾಯಿದ್ದೀನಿ. ಬಿಕಾಸ್ ಬರೀ ರೈಸ್ ಐಟಮಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಅದ್ರ ಜೊತೆ ನ್ಯೂಟ್ರಿಷನ್ ಇರಲಿ ಅಂತ ಹೇಳಿಬಿಟ್ಟು ನಾನು ಇವತ್ತು ಸೋಯಾ ಚಂಕ್ಸ್ ಆ್ಯಂಡ್ ಪೀಸ್ ತೊಗೊಂಡು ಇವತ್ತು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತ್ ಹೇಗೆ ಮಾಡೋದು, ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಆಮೇಲೆ ಸೋಂಪು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಅದು. ಇವಾಗ ನಾನು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡೆ. ಮೆಂತ್ಯ ಬಾತಿಗೆ ಈಗ ನಾನು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಅದು ಬಾಡ್ತಾ ಇದೆ, ಸ್ವಲ್ಪ ಈರುಳ್ಳಿ ಬಾಡ್ಕೊಳ್ತಾ ಇದೆ. ಅಷ್ಟೊತ್ತಿಗೆ ನೆನ್ನೆ ಹೇಳ್ದಂಗೆ ನಾನು ನಿಮಗೆ ಇವತ್ತು ನಂದು ಟ್ರಾವೆಲ್ ಜರ್ನಿದು ಸ್ಟೋರಿನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಾನು ಇದನ್ನು ಕಟ್ ಮಾಡ್ಕೋತೀನಿ ಅಷ್ಟೊತ್ತಿಗೆ ಹೇಳ್ಕೊಂಡು. ನೆನ್ನೆ ಹೇಳಿದ್ದೆ ನಿಮಗೆ 4x4 ಕಾರ್ ತೊಗೊಂಡ್ವಿ ನಾವು ಅಂತ ಹೇಳಿ. ತೊಗೊಂಡಿದ್ದು ಟೈಮ್ಗೆ ನಮಗೆ ಸ್ವಲ್ಪ ಏನು ಮಕ್ಕಳಿದ್ದು ಸ್ವಲ್ಪ ಎಜುಕೇಷನ್ದೆಲ್ಲ ಇಂಪಾರ್ಟೆನ್ಸ್ ಬಂತು. ಹಾಗಾಗಿ ಒಂದು 3 ಇಯರ್ಸು ಹೋಗ್ಲಿಕ್ಕಾಗಲಿಲ್ಲ ಎಲ್ಲೂ. ಸೊ ಮಗಳು 10th ಹಾಗಾಗಿ ನಾವೆಲ್ಲೂ ಹೋಗಬಾರ್ದು ಅಂತ ಅಂದ್ಕೊಂಡು ಸೊ ಫೈನಲಿ ಅವಳಿಗೆ ಸ್ವಲ್ಪ ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಅದಾದ ಮೇಲೆ ನನಗೆ ಹೋಗಬೇಕು ಅನ್ನೋದು ತುಂಬ ಆಸೆ ಇತ್ತಲ್ಲ, ನಮ್ಮ ಹಸ್ಬೆಂಡ್ಗೂ ಇತ್ತು. ಸೊ ಅದಕ್ಕೆ ಏನು ಮಾಡಿದ್ವಿ ಅಂತ ಅಂದರೆ, ನಾವು ಒಂದು ಡ್ರೀಮ್ ಕ್ಯಾಚರ್ ಒಂದು ನಾನೇ ನನ್ನ ಕೈಯಿಂದ ರೆಡಿ ಮಾಡಿಕೊಂಡೆ. ಅದು ನನಗೆ ಒಂದು ನಂಬಿಕೆ ಅಷ್ಟೇ. ಸೊ ನಾನು ಹೋಗ್ತೀನಿ, ನಾನು ಹೋಗಿ ಕಂಪ್ಲೀಟ್ ಮಾಡ್ತೀನಿ ಅಂತ. ಇನ್ನೊಂದು ಏನು ಗೊತ್ತಾ ನಿಮಗೆ, ನೀವು ನಂಬಲ್ಲ, 11,900 ಕಿಲೋಮೀಟ್ರು ಡ್ರೈವ್ ಮಾಡಿದ್ದಾರೆ ನನ್ನ ಹಸ್ಬೆಂಡು. ಎಷ್ಟು ಚೆನ್ನಾಗಿ ನಮ್ಮನ್ನು ಎಲ್ಲ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬಂದರು ಅಂದರೆ ತುಂಬ ಒಂಥರ ಅಪ್ರಿಷಿಯೇಟ್ ಮಾಡೋಣ ಅನಿಸುತ್ತೆ. ತುಂಬ ಒಂಥರ ಲೈಫ್ ಟೈಮ್ ಗುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಇದನ್ನು ನಾವು. ಓಕೆ, ಸೊ ಹೊರಟಿದ್ದು ಬೆಂಗಳೂರಿಂದನೇ. ಸೊ ಅದೇ 3 months ಬ್ಯಾಕು ಹೊರಟಿದ್ದು ನಾವು. ನಿಮಗೆ ಲಾಸ್ಟ್ ಟೈಮೇ ಹೇಳಿದ್ದೀನಿ, 3 months ಬ್ಯಾಕು ಹೋಗಲಿಕ್ಕೆ. ಸೊ ಇವಾಗ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಮುಂಚೆ ನಾನು ಮೆಂತ್ಯ ಸೊಪ್ಪನ್ನು ಏನಕ್ಕೆ ನಾನು ಇದಕ್ಕೆ ಹಾಕ್ಕೋತಿದ್ದೀನಿ ಅಂತ ಅಂದರೆ, ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ಅಂತ ಹೇಳಿದರೆ, ಅದರಲ್ಲಿ ಸ್ವಲ್ಪ ಕಹಿ ಇರುತ್ತಲ್ವ, ನೀವು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಎಣ್ಣೆ ಜೊತೆ ಸ್ವಲ್ಪ ನೀವು ಇದನ್ನು ಮಾಡಿಕೊಂಡ್ರೆ, ನೀವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದು ಕಹಿ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜೊತೆ ಹಾಗೆ ಹಿಂಗೆ ಕೈ ಹಾಕ್ಕೊಳ್ಳೋಣ. ಹೀಗೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕಷ್ಟೆ, ಜಾಸ್ತಿ ಏನಿಲ್ಲ. ಹೀಗೆ ಬಾಡಿಸ್ಕೋಬೇಕು. ಅದಾದಮೇಲೆ ಇದು ನೋಡಿ, ಸ್ವಲ್ಪ ಅಷ್ಟೊಂದು ಸೊಪ್ಪಿದ್ದು ಸ್ವಲ್ಪನೇ ಆಗೋಯ್ತು ನೋಡಿ. ಈ ಥರ ಸ್ವಲ್ಪನೇ ಆಗೋಯ್ತು. ಈ ಥರ ನಾವು ಕೈ ಹಾಕಿ ಎಲ್ಲ ನೀಟಾಗಿ ಸೌಟಿಂದ ಈ ಥರ ಬಾಡಿಸ್ಕೊಂಡ್ರೆ, ಸೊಪ್ಪನ್ನು ಈ ಥರ ಬಾಡಿಸ್ಕೊಂಡ್ರೆ, ನೆಕ್ಸ್ಟು ನಾನು ಅದಕ್ಕೆ ಹೇಳಿದ್ನಲ್ಲ ಪ್ರೋಟೀನ್, ಹೀಗೆ ಪೀಸ್ ಮತ್ತು ಸೋಯಾ ಚಂಕ್ಸ್ ಇದನ್ನು ಹಾಕ್ಕೊತಾ ಇದ್ದೀನಿ. ಹೀಗೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಎಲ್ಲ ಮಿಕ್ಸ್ ಆಗ್ತಾಯಿದೆ ಇದು ಸ್ವಲ್ಪ.
ಆಮೇಲೆ ಇನ್ನೊಂದೇನೆಂದರೆ ನಾನು ಇದಕ್ಕೆ ಅರಿಶಿನ ಪುಡಿ ಹಾಕಲ್ಲ, ಯಾಕೆಂದರೆ ಗ್ರೀನ್ ಕಲರು ಅದು ಮತ್ತು ನನಗೆ ಯೆಲ್ಲೋ ಕಲರ್ ಎಲ್ಲ ಬಂದರೆ ಮತ್ತು ಅದು ಪಲಾವ್ ಥರ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಬಾತ್ ಇರೋದ್ರಿಂದ ಇದು ಮೆಂತ್ಯ ಬಾತ್ ಇರೋದ್ರಿಂದ ನಾನು ಇದಕ್ಕೆ ಹೀಗೆ ಸ್ವಲ್ಪ ಬಾಡಿಸ್ಕೊತಿದ್ದೀನಿ. ಇನ್ನೂ ಒಂದು, ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದು ಪುದೀನ ಸೊಪ್ಪು ಇದು ಎರಡೂ ಹಾಕ್ತಾಯಿಲ್ಲ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿಲ್ಲ, ಬಿಕಾಸ್ ಅದು ಸ್ಮೆಲ್ಲು, ಈ ಮೆಂತ್ಯದು ಸ್ಮೆಲ್ಲು ಎನ್ಹಾನ್ಸ್ ಆಗಬೇಕು, ಇದು ಸ್ಮೆಲ್ಲು ಒಳ್ಳೆ ಘಮ ಬರಬೇಕು. ಅದಕ್ಕೋಸ್ಕರ ನಾನು ಆ ಸೊಪ್ಪುಗಳು ಯಾವುದೂ ಹಾಕ್ತಿಲ್ಲ, ಓನ್ಲಿ ಮೆಂತ್ಯ ಸೊಪ್ಪು ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಫೈನಲಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೆ ನಾನಿವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ನಾನು ಈ ಅಕ್ಕಿನ ಸ್ವಲ್ಪ ಒಂದು ಅರ್ಧ ಕಪ್ಪು ಬಾಸ್ಮತಿ ರೈಸು ಮತ್ತು 1 ಕಪ್ಪು ಸಣ್ಣದು ರೈಸ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ ನಾನು ಈ ಥರ. ಆಮೇಲೆ ಒಂದು 10 ಮಿನಿಟ್ಸ್ ನೆನೆಗಾಕಿ ತೊಳೆದು ಇಟ್ಕೊಂಡಿದ್ದೀನಿ, ಒಂದು 3 ಸರಿ ನೀರು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಬಾಸ್ಮತಿ ರೈಸ್ ಅಂತಂದರೆ ಅದು ಅಷ್ಟೊಂದು ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬರೀ ಬಾಸ್ಮತಿ ರೈಸಲ್ಲೇ ಮಾಡ್ಕೋಬೋದು, ಬಾಸ್ಮತಿ ರೈಸಲ್ಲೇ ಮಾಡ್ಬೋದು, ಬರೀ ಬಾಸ್ಮತಿ ರೈಸಲ್ಲೇ. ಆಮೇಲೆ ಬ್ಯಾಕ್ ಟು ಸ್ಟೋರಿ, ಟ್ರಾವೆಲ್ ಸ್ಟೋರಿ. ಓಡಬೇಕಂತ ಅಂದ್ಕೊಂಡ್ವಿ, ಫೈನಲಿ ಆ ಡೇಟ್ ಬಂದೇ ಬಿಡ್ತು. ಯಾವ ಡೇಟು? ಏಪ್ರಿಲ್ 28. ಏಪ್ರಿಲ್ 26ಕ್ಕೆ ನನ್ನ ಮಕ್ಕಳಿಗೆ ರಜಾ ಸಿಕ್ತು, ಎಕ್ಸಾಮ್ಸ್ ಮುಗೀತು. ಆಮೇಲೆ ಏಪ್ರಿಲ್ 28ಕ್ಕೆ ನಾವು ಹೊರಟೇ ಬಿಟ್ವಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ನಾನು ನಿಮ್ಗೆ ಡೇಟ್ ಹೇಳಿದೆ ಅಲ್ವರ, ಅದು ಏಪ್ರಿಲ್ ಫೂಲ ಒಂದು ಟ್ವಿಸ್ಟಿಂಗ್ ಕೊಡೋಣ ಅಂತ ಸುಮ್ಮನೆ ಹಂಗಂದೆ. ಅದು ಆ್ಯಕ್ಚುಲಿ ಏಪ್ರಿಲ್ ಅಲ್ಲ, ಮಾರ್ಚ್ 28 ಮಾರ್ಚ್ 26 ಮುಗೀತು ನನ್ನ ಮಕ್ಕಳದು ಎಕ್ಸಾಮ್ಸು. ಸೊ ಮಾರ್ಚ್ 28 7:30 ಮಾರ್ನಿಂಗ್. ಆ್ಯಕ್ಚುಲಿ 5:30ಗೆ ಬಿಡಬೇಕಂತ ಅಂದ್ಕೊಂಡಿದ್ವಿ. ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳ್ತೀನಿ. ಸೊ 1 ವೀಕ್ ಮುಂಚೆನೇ ನಾವು ಏನೆಲ್ಲ ಇದು ಮಾಡಿದ್ವಿ, ಶಾಪಿಂಗ್ ಮಾಡಿದ್ವಿ ಅಂತ. ನನಗೆ ಆ್ಯಕ್ಚುಲಿ ನಾನು 2 ಮಂತ್ಸ್ಗಾಗೋಷ್ಟು ಬಟ್ಟೆ ತೊಗೊಂಡೋಗಿದ್ದೆ. ಇಟ್ಸ್ ತುಂಬಾ ಡಿಫಿಕಲ್ಟ್ ಆಯಿತು, ಬಿಕಾಸ್ ತುಂಬಾ ಕಷ್ಟ ಆಯಿತು ಅಷ್ಟೊಂದು ಬಟ್ಟೆ ತೊಗೊಂಡೋಗಿದ್ದು. ನಾನು ನಿಜ ಹೇಳ್ತೀನಿ, ನೀವು ಯಾರಾದರೂ ಟ್ರಾವೆಲ್ ಮಾಡೋದಾದರೆ, ಲಾಂಗ್ ಡ್ರೈವ್ ಎಲ್ಲ ಟ್ರಾವೆಲ್ ಮಾಡೋದಾದರೆ ಮಿನಿಮಮ್ ಬಟ್ಟೆ ಕ್ಲೋತ್ಸ್ ತೊಗೊಂಡೋಗಿ. ಇಟ್ಸ್ ಎ ಬಿಗ್ ಮಿಸ್ಟೇಕ್ ನಾನು ಅದು ಮಾಡಿದ್ದು, ಅದನ್ನು ನೀವು ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ತುಂಬ ಬಟ್ಟೆಗಳು ಒಳ್ಳೊಳ್ಳೆ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಬಟ್ಟೆಗಳು ತೊಗೊಂಡೋಗ್ಬಿಟ್ಟು ತುಂಬ ಹಿಂಸೆ ಆಗೋಯ್ತು. ಅದನ್ನು ವಾಶ್ ಮಾಡೋಕ್ಕೆ ಜಾಗಗಳು ಸಿಗೋದಿಲ್ಲ, ಹಾಗಾಗಿ. ಆಮೇಲೆ ಇನ್ನೂ ಒಂದು, ನನ್ನ ಮಕ್ಕಳಿಗೆ ಎಲ್ಲ ನಾನು ಸ್ನ್ಯಾಕ್ಸ್ ಎಲ್ಲ ನಾನು ಎಲ್ಲಂದ್ರಲ್ಲೇ ಕೊಡಿಸೋದಕ್ಕೆ ನಿಲ್ಲಿಸೋದಕ್ಕೆ ತೊಂದರೆ ಆದರೆ ಮಕ್ಕಳಿಗೆ ಹೊಟ್ಟೆ ಹಸಿವಿಂದ ಇದಾಗಬಾರ್ದು. ಆಮೇಲೆ ಎಲ್ಲರೂ ರೋಡ್ ಕ್ಲೋಸ್ ಆದರೆ ಅಥವಾ ಎಲ್ಲಾದರೂ ತಿನ್ನೋದಕ್ಕೆ ಅವ್ರಿಗೆ ತೊಂದರೆ ಆದರೆ, ಊಟ ತಿಂಡಿದ್ದು ಏನಾದ್ರು ತೊಂದರೆ ಆದರೆ ಅವರು ಉಪವಾಸ ಇರಬಾರ್ದು ಅಂತ ಹೇಳಿ ಎಲ್ಲ ಥರದ್ದು ಚಾಕ್ಲೇಟ್ಸು, ಆಮೇಲೆ ಚಿಪ್ಸು, ಆಮೇಲೆ ಹೆಲ್ದಿ ಥಿಂಗ್ಸು ತೊಗೊಂಡೋಗಿದ್ದೆ. ನಟ್ಸ್ಗಳು, ಡ್ರೈ ಫ್ರೂಟ್ಸ್, ಎಸ್ಪೆಷಲಿ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ತೊಗೊಂಡೋಗಿದ್ದೆ ನಾನು. ಬಿಕಾಸ್ ಎಲ್ಲರೂ ಸ್ನೋಫಾಲ್ ಆಗಿ ನಾವು ಹೋಗಿದ್ದ ಸೀಸನ್ ಸರಿ ಇರಲಿಲ್ಲ ಅಲ್ಲಿ. ಸೊ ಇನ್ನೇನು ಏಪ್ರಿಲ್ ಅಲ್ಲವರ, ನೆಕ್ಸ್ಟ್ 2 ಡೇಸ್ಗೆ, ಇನ್ನೊಂದು 3 ಡೇಸ್ಗೆ ಏಪ್ರಿಲ್ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಆವಾಗ ಅಲ್ಲೆಲ್ಲ ಕ್ಲೋಸ್ ಇರುತ್ತೆ. ನೆಕ್ಸ್ಟು ಅದು ಓಪನ್ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ಅಲ್ಲೆಲ್ಲ ಕೋಲ್ಡ್ ರೀಜನ್ ಅಲ್ಲ, ಸೊ ಹಾಗಾಗಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ನಾನು ಇಲ್ಲಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗಿ. ಏನೇನೆಲ್ಲ ಪ್ಯಾಕ್ ಮಾಡಿದ್ದೆ ಅಂದರೆ, ಎಮರ್ಜೆನ್ಸಿ ಇದಕ್ಕೆ ಟೀ, ಕಾಫಿ ಪೌಡರು, ಬೆಲ್ಲ, ಸಕ್ಕರೆ, ಆಮೇಲೆ ಸ್ವಲ್ಪ ರವೆ, ಅವಲಕ್ಕಿ, ಓಟ್ಸು. ಬಿಕಾಸ್ ಓಟ್ಸು ಏನು ತೊಗೊಂಡೋಗಿದ್ವಿ ಅಂತಂದರೆ, ಎಲ್ಲಾದರೂ ಹಾಲು ಸಿಕ್ಕಿದರೆ ನಮಗೆ, ನಾವು ಅದನ್ನು ಸ್ವಲ್ಪ ಹಾಲು ಹಾಕ್ಬಿಟ್ಟು ಆಮೇಲೆ ನಾವು ಒಂದು ಚಿಕ್ಕದೊಂದು ಸ್ಟವ್ ತೊಗೊಂಡೋಗಿದ್ವಿ. ಆ ಸ್ಟವಲ್ಲಿ ಒಂದು ಈವನ್ ಸ್ಮಾಲ್ ಸಿಲಿಂಡರ್ಸ್ ಎಲ್ಲ ಬರುತ್ತೆ, ಅದನ್ನು ಎತ್ಕೊಂಡು ಹೋಗಿದ್ವಿ. ಸೊ ಅದ್ರ ಜೊತೆ ಇದೆಲ್ಲ, ಆಮೇಲೆ ಸ್ವಲ್ಪ ಮಸಾಲೆ ಐಟಮ್ಸು, ಖಾರ ಪುಡಿ, ಅರಿಶಿನ, ಆಮೇಲೆ ಕುಕ್ಕಿಂಗಿಗೆ ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ಚಿಕ್ಕದಾಗಿ ಎಲ್ಲ ಒಂದೊಂದು ಕವರಲ್ಲಿ ಹಾಕ್ಕೊಂಡು, ಒಂದೊಂದು ಸ್ವಲ್ಪ ಬಾಕ್ಸ್ಗಳಲ್ಲಿ ಹಾಕ್ಕೊಂಡು ಎಲ್ಲ ತೊಗೊಂಡೋಗಿದ್ವಿ. ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು 2 ಡೇಸ್ ಆಯಿತು ನನಗೆ ಅದು ಪ್ಯಾಕಿಂಗ್ ಎಲ್ಲ ಮುಗಿಸೋದಕ್ಕೆ.
ಸೊ ಅದ್ರ ಜೊತೆ ಬಟ್ಟೆ. ನನ್ನ ಮಕ್ಕಳಿಗೆ ಸರ್ಪ್ರೈಸ್ ಅಂತ ಹೇಳಿಬಿಟ್ಟು ನಾವು ಹೇಳಿರಲಿಲ್ಲ. ಹಿಂದಿನ ದಿನ ಗೊತ್ತಾಯಿತು ನಾವು ಈ ಥರ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅದಷ್ಟು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅದು ಕುಕ್ಕಿಂಗ್ದು ಬ್ಯಾಗ್ ಸಪ್ರೇಟು, ಆಮೇಲೆ ಆಮೇಲೆ 25 ಲೀಟ್ರದ್ದು ವಾಟ್ರ್ ಕ್ಯಾನು ನಮ್ಮ ಕಾರಲ್ಲಿ ಯಾವಾಗಲೂ ಹಿಂದೆ ಇರುತ್ತೆ. ನಾವು ಎಲ್ಲೇ ಟ್ರಾವೆಲ್ ಹೋದ್ರೂ 25 ಲೀಟ್ರದ್ದು ವಾಟ್ರ್ ಕ್ಯಾನ್ ಇರುತ್ತೆ. ಬಿಕಾಸ್ ಎಲ್ಲಂದರೆ ಅಲ್ಲೇ ನೀರು ಕುಡಿಯೋಕ್ಕಾಗಲ್ಲ. ಇನ್ನೊಂದು ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ಪ್ಲಾಸ್ಟಿಕ್ ನಿಮಗೆಲ್ಲ ಗೊತ್ತಲ್ಲ ಏನಾಗುತ್ತೆ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಅಂತೇಳಿ. ಅಟ್ಲೀಸ್ಟ್ ನನ್ನ ಪ್ರಯತ್ನ, ನನ್ನ ಒಂದು ಈ ಭೂಮಿ ತಾಯಿಗೆ ಒಂದು ಸ್ಮಾಲ್ ರೆಸ್ಪೆಕ್ಟ್ಫುಲ್ ಥಾಟ್ ಇದೆ ನನಗೆ. ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಕ್ಕೋಸ್ಕರ ವಾಟ್ರ್ ಬಾಟಲ್ ಪ್ಲಾಸ್ಟಿಕ್ಕಲ್ಲಿ ಬಿಸಿಲಲ್ಲಿ ತುಂಬ ಕಡೆ ಚೆನ್ನಾಗಿ ಕಾಯಿಸ್ಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ನಾನು ಇಷ್ಟ ಇಲ್ಲ ನನಗೆ, ಪ್ಲಾಸ್ಟಿಕ್ ಕಂಟೆಂಟ್ ಎಲ್ಲ ಅದರಲ್ಲೆಲ್ಲ ಇದಾಗಿರುತ್ತೆ. ಅದಕ್ಕೆ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ 25 ಲೀಟ್ರದ್ದು ಕ್ಯಾನ್ ತೊಗೊಂಡೋಗಿದ್ದೆ. ಸೊ ಮುಂದಿಂದು ನೆಕ್ಸ್ಟ್ ಅಡುಗೆ ಬಗ್ಗೆ ಮಾತಾಡೋಣ, ತುಂಬ ಲಾಂಗ್ ಆಗುತ್ತೆ. ಸೊ ಇವಾಗ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದಕ್ಕೆ ಖಾರ ರುಬ್ಕೊಳ್ಳೋದಕ್ಕೆ. ಆಮೇಲೆ ಒಂದು 5 ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಒಂದು ಎಸ್ಲು ಒಂದು ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ನಾನು ರುಬ್ಬೋದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ಅದೆಲ್ಲ ಯಾಕೆ ಪ್ಯಾಕಿಂಗ್ ಮಾಡ್ಕೊಂಡಿದ್ವಿ ಅಂತಂದರೆ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡು ಅದೆಲ್ಲ ಆಗೋದು ತುಂಬ ಕಾಮನ್. ಆಮೇಲೆ ರೋಡ್ ಬ್ಲಾಕ್ ಆದರೆ, ಫ್ಲಡ್ಸ್ ಕೂಡ ಬಂದಿತ್ತು ನಾವು ಹೋದಾಗ. ಅದನ್ನಿನ್ನ ತುಂಬ ಮುಂದೆ ಲಾಂಗ್ ಸ್ಟೋರಿ ಇದೆ, ಅದೆಲ್ಲ ಹೇಳ್ತೀನಿ ನಾನು ನಿಮಗೆ. ಸೊ ಅದಕ್ಕೋಸ್ಕರ ನಾವು ಇದೆಷ್ಟೆಲ್ಲ ಪ್ಯಾಕಿಂಗ್ ತೊಗೊಂಡೋಗಿದ್ವಿ. ಇದು ನೋಡಿ, ಇವಾಗ ಮಸಾಲೆ ಏನೇನು ಹಾಕ್ಕೊಳ್ತಿದ್ದೀನಿ ಅಂದರೆ ಸ್ವಲ್ಪ ಒಂದು 4 ಕಾಳು ಇದು ಹಾಕ್ತಾಯಿದ್ದೀನಿ, ಲವಂಗ ಹಾಕ್ತಾಯಿದ್ದೀನಿ. ಆಮೇಲೆ 2 ಏಲಕ್ಕಿ, ಆಮೇಲೆ ಸ್ವಲ್ಪ ಇದು ಸೋಂಪು ಹಾಕ್ತಾಯಿದ್ದೀನಿ. ಅಲ್ಲಿ ಒಗ್ಗರಣೆಗೂ ಸ್ವಲ್ಪ ಹಾಕಿದ್ದೀನಲ್ಲ ಸೋಂಪು, ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ. ನಮಗೆ ಮಸಾಲ ಐಟಮ್ಸ್ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ನಾನೊಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಮಾಲ್ ಸ್ಪೂನ್ ಈ ಥರ ನೋಡಿ, ಈ ಥರ ಒಂದು ಸ್ಮಾಲ್ ಸ್ಪೂನಲ್ಲಿ ಗರಂ ಮಸಾಲ ಅಂದರೆ 1 ಟೀ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಇದು. ಅದಾದಮೇಲೆ ನೀವು ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಆಲ್ರೆಡಿ ಮೆಣಸಿಕಾಯಿ ಹಾಕಿದ್ರೆ ಸುಮ್ಮನೆ ಅದು ಟೇಸ್ಟು ಮತ್ತು ಸ್ಮೆಲ್ಗೋಸ್ಕರ. ಆಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು, 2 ಪಿಂಚು 3 ಪಿಂಚ್ ಹಾಕ್ಕೋತಾ ಇದ್ದೀನಿ ಅಷ್ಟೇ. ನಾನಿವಾಗ ಇದನ್ನು ರುಬ್ಕೊಂಬರ್ತೀನಿ. ಓಕೆ, ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನಿದು ಖಾರ ರುಬ್ಕೊಂಡು ಬಂದಿದ್ದೀನಿ. ಸ್ವಲ್ಪ ನೀವು ಕಾಯಿ ಏನಾದ್ರು ಬಾಯಿ ಸಿಗುತ್ತೆ, ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ನೀವು ಕಾಯಿ ಹಾಲು ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು. ನಾನು ಫುಲ್ ಕಾಯಿ ಹಾಕಿದ್ದೀನಿ ಈ ಥರ ಮೆಂತ್ಯ ಬಾತಿಗೆ, ಕಾಯಿ ಜೊತೆ ಎಲ್ಲ. ಇದಕ್ಕೆ ಎಷ್ಟು ಬೇಕು ನೀರು ಹಾಕ್ಕೊಳ್ಳೋಣ ಈಗ. ರೈಸ್ಗೆ ಎಷ್ಟು 2 ಕಪ್ಪು 1.5 ಕಪ್ಪು ರೈಸ್ ಇತ್ತು. ಸೊ ಅದಕ್ಕೆ ನಾನು 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಕಡೆ ಪ್ಯಾಕಿಂಗ್ ಆಗಿತ್ತು. ನಾನು ಹೇಳಿದ್ನಲ್ಲ ಆವಾಗಲೇ ನಾನು ಏನೇನು ಪ್ಯಾಕಿಂಗ್ ಮಾಡ್ಕೊಂಡಿದ್ದೆ ಅಂತ ಹೇಳಿ. ಮಕ್ಕಳದು ಡ್ರೆಸ್ಸಸ್ಸು, ನಮ್ಮವೆಲ್ಲ ಡ್ರೆಸ್ಗಳು, ಅದೆಲ್ಲ ಸ್ವಲ್ಪ ನಿಮ್ಗೆ ಗೊತ್ತಿರುತ್ತಲ್ಲ ಟ್ರಾವೆಲ್ ಮಾಡೋದಕ್ಕೆ ಟೂತ್ಪೇಸ್ಟು, ಬ್ರಷು, ಸಮಥಿಂಗ್ ನಮಗೆ ನೀಡ್ಸ್ ಏನಿರುತ್ತೆ ಅದನ್ನೆಲ್ಲ ತೊಗೊಂಡು ಹೋಗೋವಂಥದ್ದು, ಅದನ್ನೆಲ್ಲ ಪ್ಯಾಕಿಂಗ್ ಎಲ್ಲ ಆಗೋಗಿತ್ತು. ಸೊ ಅದಾದಮೇಲೆ ಆಮೇಲೆ ಇನ್ನೊಂದು ಕಾರ್ದು ಟಯರು ಏನಾದ್ರು ಗಾಳಿ ಏನಾದರೂ ಹೊರ್ಟೋದ್ರೆ, ಅದು ಏನಾದರೂ ಪಂಚರ್ ಆದರೆ ಅದಕ್ಕೆ ಹಾಕಲಿಕ್ಕೆ ಅದು ಪಂಚರ್ ಕಿಟ್ ಅಂತಲೇ ಬರುತ್ತೆ ಅದು ಕಾರ್ದು, ಅದನ್ನು ಕೂಡ ತೊಗೊಂಡಿದ್ರು ನಮ್ಮ ಮನೆಯವರು. ಅದು ಭಾಳ ಇಂಪಾರ್ಟೆಂಟು, ಯಾಕಂದರೆ ಒಂದು ಇನ್ಸಿಡೆನ್ಸ್ ಆಯಿತು. ಅದನ್ನು ನಾನು ನೆಕ್ಸ್ಟ್ ತುಂಬ ಲಾಂಗ್ ಸ್ಟೋರಿಗಳು ಅದೆಲ್ಲ ಹೇಳ್ಕೊಂಡು ಹೋಗ್ತೀನಿ ಮಾಡ್ತಾ ಎವ್ರಿಡೇ. ಅಂದರೆ ಎವ್ರಿಡೇ ಯಾವ ಟೈಮ್ ಆಗುತ್ತೆ ನಾನು ಅದೆಲ್ಲ ಕುಕ್ಕಿಂಗ್ ಮಾಡಬೇಕಾದ್ರೆ ರೆಸಿಪೀಸ್ ಜೊತೆ ಹೇಳ್ತೀನಿ. ಇವಾಗ ಇದು
ಇದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೋಣ. ಒಂದು ಎರಡೂವರೆ ಸ್ಪೂನ್ 2 ಸ್ಪೂನ್ ಹಾಕ್ತೀನಿ ಅಷ್ಟೇ. ಒಂದು 2 ಸ್ಪೂನ್ ಹಾಕಿ ಸಾಕು. ಅಂದರೆ ನೀವು ಟೇಸ್ಟ್ ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇದನ್ನು ನೆಕ್ಸ್ಟು ನಾನು ಕ್ಲೋಸ್ ಮಾಡಿಡ್ತೀನಿ. ಸೊ ಅದಾದಮೇಲೆ ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಹಾಕ್ಸಿದೆ. ಬಿಕಾಸ್ ಏನಕ್ಕೆ ಅಂತಂದರೆ 1 ವಿಷಲ್ ಸಾಕು. 3 ವಿಷಲ್ ಎಲ್ಲ ಹಾಕಿದರೆ ಅದನ್ನು ತರಕಾರಿ ಏನು ಹಾಕಿಲ್ಲ ನೋಡಿ, ಸ್ವಲ್ಪ ಮೆಂತ್ಯ ಅಷ್ಟೇ ಬಾತಲ್ಲರ. ಸೊ 1 ವಿಷಲ್ ಸಾಕಂತ ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಸೊ ಇವಾಗ ಇದು ತಣ್ಣಗಾಗ್ತಾಯಿದೆ, ಕುಕ್ಕರ್ ತಣ್ಣಗಾಗ್ತಾಯಿದೆ. ಅಷ್ಟೊತ್ತಿಗೆ ನಿಮಗೊಂದು ಇನ್ನೊಂದು ಒಂದು ಮಾತು ಹೇಳೋಣ ಅಂತ ಹೇಳಿ. ಏನಂದರೆ ನಾರ್ತಲ್ಲಿ ನಮಗೆ ಚಿಕ್ಕದು ಅಕ್ಕಿ ರೈಸೇ ಸಿಗೋದಿಲ್ಲ ನಿಮಗೆ. ಎಲ್ಲಿ ಹೋದ್ರೂ ಅಲ್ಲಿ ಓನ್ಲಿ ಸಿಗೋದು ನಿಮಗೆ ಜೀರಾ ರೈಸು, ಬಾಸ್ಮತಿ ಜೀರಾ ರೈಸು ಆ್ಯಂಡ್ ದಾಲ್. ಇದು ಅಲ್ಲಿ ಕಾಂಬಿನೇಷನ್ ಇದು ಒಂದೇ ರೈಸ್ ಐಟಮ್. ನೀವೇನಾದ್ರು ಕೇಳಿದರೆ HK ರೈಸ್ ಐಟಮ್ ಏನಾದರೂ ಬೇಕು ಅಂತ ಕೇಳಿದರೆ ಅಲ್ಲಿ ಬಾತು ಆ ಥರದ್ದು ಏನೂ ಸಿಗೋದಿಲ್ಲ. ಹಾಗಾಗಿ ನಾವು ಇಲ್ಲಿಂದನೇ ಒಂದು 3 kg ಅಕ್ಕಿ, ಚಿಕ್ಕದಕ್ಕಿ, ನಮ್ಮದು ಊಟದ ಅಕ್ಕಿ ಕೂಡ ನಾವು ಇಲ್ಲಿಂದನೇ ತೊಗೊಂಡೋಗಿದ್ವಿ. ಸ್ಟವ್ ಏನಿವೆ ತೊಗೊಂಡೋಗಿದ್ರಿಂದ ನಮಗೆ ಬೇಕಾದ ಕಡೆ ಅಂದರೆ ತುಂಬ ಏನಾದ್ರು ಕ್ರೇವಿಂಗ್ ಆಯಿತು, ತಿನ್ನಲಿಕ್ಕೆ ತುಂಬ ಆಸೆ ಆಗ್ತಿದೆ ಅಂತ ಹೇಳಿದರೆ, ಬಿಕಾಸ್ 1 ಮಂತ್ 140 ಡೇಸ್ ಎಲ್ಲ ಹೋಗಿದ್ದು. ಹಾಗಾಗಿ ಅದನ್ನು ಬೇಗ ತಿನ್ನಲಿಕ್ಕೆ ನಾವು ಮಾಡ್ಕೊಂಡು ತಿನ್ನಲಿಕ್ಕೆ ಸೊ ರೈಸ್ ಕೂಡ ತೊಗೊಂಡೋಗಿದ್ವಿ, ಇಲ್ಲಿಂದ ಅಕ್ಕಿ ಕೂಡ ತೊಗೊಂಡೋಗಿದ್ವಿ ನಾವು. ಇದೊಂದು ಸ್ಮಾಲ್ ಇನ್ಪುಟ್ಟು ನಿಮ್ಗೆ ಕೊಡ್ತಾಯಿದ್ದೀನಿ ಇದನ್ನು ಈ ಸ್ಟೋರಿನಲ್ಲಿ. ಆಮೇಲೆ ಅದ್ರ ಜೊತೆ ನಾವು ಹೇಳಿದ್ನಲ್ಲ ಇನ್ನು ಏನೇನು ತೊಗೊಂಡೋಗಿದ್ವಿ ಅಂತ ಅಂದರೆ ಪಾಸ್ತಾ, ನೂಡಲ್ಸು ಅದೆಲ್ಲ ತೊಗೊಂಡೋಗಿದ್ವಿ. ಬಿಕಾಸ್ ಅದು ಪಾಸ್ತಾ ನೂಡಲ್ಸ್ ಎಲ್ಲ ಏನಕ್ಕೆ ಅಂತಂದರೆ ನಾವಲ್ಲಿ ಇದನ್ನೆಲ್ಲ ಏನದು ಅದೇ ಮ್ಯಾಗಿ ಎಲ್ಲ ನನ್ನ ಮಕ್ಕಳಿಗೆ ಕೊಡೋದಿಲ್ಲ. ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿ ಇದು ಮಾಡ್ತೀನಿ. ಅದಕ್ಕೋಸ್ಕರ ಮ್ಯಾಗಿ ಏನಾದರೂ ಕೇಳಿದರೆ ಮಕ್ಕಳು, ಅದ್ರ ಬದಲು ನಾವು ಮನೇಲಿ ನೂಡಲ್ಸ್ ಮಾಡ್ತೀನಲ್ಲ, ನೂಡಲ್ಸ್ ಮತ್ತು ಪಾಸ್ತಾಗಳೆಲ್ಲ ಮಾಡ್ತೀನಿ. ಅದನ್ನೆಲ್ಲ ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ, ಮಾಡಿಕೊಡೋಣ ಅಲ್ಲಿ ಅಂತ ತೊಗೊಂಡೋಗಿದ್ದೆ. ಆಮೇಲೆ ಸೊ ಇದು ತಣ್ಣಗಾಗ್ತಾಯಿದೆ. ಇನ್ನು ಅಷ್ಟೊತ್ತಿಗೆ ಇನ್ನೊಂದು ಚಿಕ್ಕದೊಂದು ರಿಕಾಲ್ ಮೆಮೊರಿ ಅಂತ ಹೇಳ್ತೀವಲ್ಲ, ನಾನು ಕಾಲೇಜ್ ಡೇಸಲ್ಲಿ ನಾನು ಓದ್ತಿದ್ದಂಥ ಟೌನಲ್ಲಿ, ಸೊ ಆ ಟೌನಲ್ಲಿ ನಮ್ಮ ಆಂಟಿ ಮನೆ ಇತ್ತು. ನಮ್ಮ ಆಂಟಿ ಮನೆ ನಾನು ಎವ್ರಿ ಫ್ರೈಡೇ ನಾನು ಹೋದಾಗೆಲ್ಲ ನಮ್ಮ ಆಂಟಿ ಇದೇ ಥರ ನನಗೆ ಇದೇ ಥರ ಮೆಂತ್ಯ ಬಾತ್ ಮಾಡಿಕೊಡ್ತಾಯಿದ್ರು ಯಾವಾಗಲೂ. ಆ ಟೇಸ್ಟು ನನಗೆ ತುಂಬ ಯಾವಾಗಲೂ ನಾನು ಮೆಂತ್ಯ ಬಾತು ಮಾಡಿದಾಗೆಲ್ಲ ನನಗೆ ಅದು ರಿಕಾಲ್ ಆಗ್ತಾ ಇರುತ್ತೆ. ನನಗೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಎನಿವೆ ತಣ್ಣಗಾಯಿತು, ಇವಾಗ ತೆಗಿತೀನಿ. 1 ನಿಮಿಷ. ಇದು ಇವಾಗ ತಣ್ಣಗಾಗಿದೆ ಕಂಪ್ಲೀಟು. ನಿಮ್ಗೆ ಯಾರಿಗೆಲ್ಲ ಈ ಥರ ಒಂದು ರೆಸಿಪಿ ಜೊತೆ ಸ್ಪೆಷಲ್ ಕನೆಕ್ಷನ್ ಇದೆ, ಅವ್ರ ಜೊತೆ ಶೇರ್ ಮಾಡಿ ನಂದು ರೆಸಿಪಿನ. ನೋಡಿ ಎಷ್ಟು ಘಮ ಅಂತ ಇದೆ ಗೊತ್ತಾ, ತುಂಬ ಚೆನ್ನಾಗಿ ಬಂದಿದೆ ಮೆಂತ್ಯ ಬಾತು ನೋಡಿ. ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಆ್ಯಂಡ್ ಸ್ಟೋರಿ ಆಲ್ಸೋ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ಯಾಮಿಲಿ ಫ್ರೆಂಡ್ಸ್. ಮೆಂತ್ಯ ಬಾತ್ ರೆಡಿ. ಥ್ಯಾಂಕ್ ಯು.